ಈ ಗಿಡ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಮದರ್ ಪ್ಲಾಂಟ್ ಇದೆ, ಒಂದು ಬೇಬಿ ಪ್ಲಾಂಟ್ ಇದೆ. ಈ ಗಿಡದ ಕಟ್ಟಿಂಗ್ ನಾನು ಒಂದು 6 ತಿಂಗಳ ಹಿಂದೆ ಹಾಕಿದ್ದೆ. ಅದರಲ್ಲಿ ಇವಾಗ ತುಂಬ ಚೆನ್ನಾಗಿ ಫ್ಲವರಿಂಗ್ ಶುರುವಾಗಿದೆ. ಅದರ ಹೂಗಳನ್ನು ಕೂಡ ನಾನು ನಿಮಗೆ ಹಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಇನ್ನು ಮುಂದೆ ಕೂಡ ತೋರಿಸ್ತೀನಿ. ಹೈಬ್ರಿಡ್ ದಾಸವಾಳ ಗಿಡದ ಕಟ್ಟಿಂಗ್ ಬರುತ್ತಾ ಇಲ್ವಾ ಅನ್ನುವಂಥ ಸಂಶಯ ತುಂಬ ಜನರಿಗಿರುತ್ತೆ. ಖಂಡಿತ ಬರುತ್ತೆ. ನಾನು ಹಲವಾರು ಹೈಬ್ರಿಡ್ ದಾಸವಾಳ ಗಿಡದ ಕಟ್ಟಿಂಗ್ಸ್ಗಳನ್ನು ಹಾಕಿದ್ದೀನಿ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಮಸ್ಕಾರ ಸ್ನೇಹಿತರೆ, ದಾಸವಾಳ ಗಿಡದ ಕಟ್ಟಿಂಗ್ ಹಾಕಿ ಬೇರು ಬರಲ್ಲ ಅಂತ ಹಲವಾರು ಜನ ನಿರಾಶೆ ಆಗಿರ್ತಾರೆ. ಆದರೆ ನಾನಿಂದು ತೋರಿಸುವಂಥ ಈ ಸರಳ ವಿಧಾನವನ್ನು ಅನುಸರಿಸಿದರೆ ಸಾಕು, ಸಣ್ಣ ಕಡ್ಡಿ, ತುಂಬ ಸಣ್ಣ ಕಡ್ಡಿ ಕಡ್ಡಿಯಲ್ಲೂ ಕೂಡ ಬೇರು ಬರುತ್ತೆ, ಹೊಸ ಚಿಗುರು ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಧ್ಯದಲ್ಲಿ ಒಂದು ಮುಖ್ಯವಾದಂಥ ಟಿಪ್ ಕೂಡ ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಇದೇನು ಗಿಡಗಳನ್ನು ತೋರಿಸ್ತಾ ಇದ್ದೀನಲ್ಲ, ಈ ಎಲ್ಲ ಗಿಡಗಳಲ್ಲೂ ಕೂಡ ನಾನು ಕಟಿಂಗ್ನಿಂದ ಇದರ ಮದರ್ ಪ್ಲಾಂಟಿಂದ ಕಟಿಂಗ್ಸ್ಗಳನ್ನು ತೊಗೊಂಡು ಬೆಳೆಸ್ಕೊಂಡಿದ್ದೀನಿ. ಅದರ ಹೂಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ನಾವು ಮಾಡುವಂಥ ಒಂದೇ ಒಂದು ತಪ್ಪು ಏನಾಗುತ್ತೆ ಅಂತಂದರೆ, ದಾಸವಾಳ ಗಿಡದ ಕಟಿಂಗ್ ಹಾಳಾಗೋದಕ್ಕೆ ಮುಖ್ಯವಾದಂಥ ಕಾರಣ ಆಗುತ್ತೆ. ಈ ವಿಡಿಯೋನಲ್ಲಿ ನಾನು ನಿಮಗೆ 3 ಸರಳ ವಿಧಾನಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಅವುಗಳು ನಿಮಗೆ ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಒಂದು ಒಳ್ಳೆಯ ಮೆಟ್ಲಾಗ್ಬೋದು ಅಂತ ಅಂದ್ಕೊಳ್ತೀನಿ. ಕಟಿಂಗ್ ನೆಡಬೇಕಾದ್ರೆ ನಾವು ಅನುಸರಿಸುವಂಥ ಸರಳ ಮತ್ತು ಪರಿಣಾಮಕಾರಿ ವಿಧಾನ ಹೇಗಿರಬೇಕು, ಅದನ್ನು ಕಡ್ಡಿಯನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಕಟ್ಟಿಂಗನ್ನು ಹೇಗೆ ನೆಡಬೇಕು, ಮಣ್ಣು ಯಾವ ರೀತಿ ಇರಬೇಕು, ಕಟಿಂಗ್ ನೆಟ್ಟ ನಂತರ ಏನೆಲ್ಲ ಆರೈಕೆಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಈ ಒಂದು ಗಿಡ ಇದೆಯಲ್ಲ, ಇದು ಹಳೇ ವಿಡಿಯೋನಲ್ಲಿ, ಅಂದರೆ ನಾನು ಏನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾ ಇದ್ನಲ್ಲ, ಆವಾಗ ಈ ಗಿಡವನ್ನು ತೋರಿಸಿದ್ದೀನಿ. ತುಂಬ ಹೂಗಳು ಬರ್ತಾಯಿತ್ತು. ಆದರೆ ಇವಾಗ ಈ ಗಿಡ ಏನಾಗ್ತಾ ಇದೆ, ಹೂಗಳನ್ನು ಕೊಟ್ಟು ಸ್ವಲ್ಪ ಸ್ಟ್ರೆಸ್ಗೆ ಒಳಗಾಗ್ತಾ ಇದೆ. ಸುಮಾರು 6 ವರ್ಷದ ಹಳೆಯ ಗಿಡ ಇದು. ಅದಕ್ಕೋಸ್ಕರ ನಾನು ಇದ್ರ ಕಟಿಂಗ್ ಕೂಡ ಇವತ್ತು ನೆಡ್ತಾ ಇದ್ದೀನಿ. ಒಂದು ವೇಳೆ ಈ ಗಿಡ ಹೋದರೂ ಕೂಡ ನನಗೆ ಇದರ ಇನ್ನೊಂದು ಗಿಡ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಮಳೆ ಇರೋದ್ರಿಂದ ನೀವು ಯಾವುದೇ ಒಂದು ಗಿಡದ ಕಟ್ಟಿಂಗ್ ಹಾಕಿದರೂ ಕೂಡ ಖಂಡಿತ 100% ಬೇರು ಬರುತ್ತೆ. ಅದು ಹೈಬ್ರಿಡ್ ಆಗಿರ್ಬೋದು, ದೇಸಿ ಆಗಿರ್ಬೋದು, ಯಾವುದೇ ಗಿಡ ಆಗಿರ್ಬೋದು. ನೋಡಿ, ನಾವಿಲ್ಲಿ ಕಟ್ಟಿಂಗ್ ಹಾಕಬೇಕಾದ್ರೆ ಮೊದಲನೇ ಒಂದು ಟಿಪ್ ಏನು ಅಂತಂದರೆ, ಸಾಧ್ಯವಾದಷ್ಟು ಚಿಕ್ಕ ಕಂಟೈನರ್ ತೊಗೊಳ್ಳಿ. ನಾನಿಲ್ಲಿ ಡಿಸ್ಪೋಸೇಬಲ್ ಕಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಹಾಕಿ ನಾನು 1 ವಾರ ಆಗ್ತಾ ಬಂತು. ಇರುವಂಥ ಕಡ್ಡಿಯನ್ನೇ ಹಾಕಿದ್ದೆ. ಆ ಹೂ ಕೂಡ ಅರಳಿದೆ. ಇದರ ಅರ್ಥ ಆ ಕಟ್ಟಿಂಗ್ ಒಣಗಿಲ್ಲ, ಬಾಡಿಲ್ಲ, ಅದರಲ್ಲಿ ಇನ್ನು ಮುಂದೆ ಬೇರು ಬರುತ್ತೆ ಅಂತ ಅರ್ಥ. ಒಂದು ವೇಳೆ ನಾವು ಹಾಕಿರುವಂಥ ಕಟ್ಟಿಂಗ್ ಒಣಗ್ತಾ ಇದೆ, ಅದರಲ್ಲಿರುವಂಥ ಎಲೆಗಳು ಬಾಡೋಗ್ತಾ ಇದೆ, ಮೊಗ್ಗುಗಳು ಉದುರಿದೆ ಅಂತಂದರೆ ಆ ಕಟ್ಟಿಂಗ್ ಕೆಲವೊಮ್ಮೆ ಫೇಲ್ ಆಗ್ಬೋದು. ಆದರೆ ಇಲ್ಲಿ ನೋಡಿ 100% ರಿಸಲ್ಟ್. ಈ ರೀತಿ ಡಿಸ್ಪೋಸೇಬಲ್ ಕಪ್ನಲ್ಲಿ ನಾವು ಕಟ್ಟಿಂಗ್ ಹಾಕೋದ್ರಿಂದ ಅದರಲ್ಲಿ ಬೇರುಗಳು ಬಂದಿದೆ, ಹೇಗೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ನಮಗೆ ರಿಸಲ್ಟ್ ಕಾಣುತ್ತೆ. ಆಮೇಲೆ ಇದರಲ್ಲಿ ಹೆಚ್ಚು ನೀರು ಕೂಡ ಹೋಲ್ಡ್ ಆಗಲ್ಲ. ನೀವು ದೊಡ್ಡ ಕಂಟೈನರ್ನಲ್ಲಿ ಗಿಡಗಳನ್ನು ಕಟ್ಟಿಂಗ್ಸ್ ಹಾಕಿದರೆ ಅಲ್ಲಿ ತುಂಬ ನೀರು ಉಳ್ಕೊಳ್ತು ಅಂತಂದರೆ ಆ ಕಟ್ಟಿಂಗ್ಸ್ ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಇರುತ್ತಲ್ಲ, ನೀರು ಕುಡಿಯೋದಕ್ಕೆ ಫಂಕ್ಷನಲ್ಲಿ ಯೂಸ್ ಮಾಡ್ತೀವಿ, ಅವುಗಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಚಿಕ್ಕ ಗ್ರೋ ಬ್ಯಾಗ್ ಇದ್ದರೆ ಅದು ಕೂಡ ಓಕೆ. ನೋಡಿ, ನಾನಿಲ್ಲಿ ಇದರ ಕಟಿಂಗ್ ಕೂಡ ಇವತ್ತು ತೊಗೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಸೆಮಿ ಹಾರ್ಡ್ವುಡ್ ಕಟಿಂಗ್ ತೊಗೊಳ್ಳಿ, ಜೊತೆಗೆ ಟಿಪ್ ಇರುವಂಥ ಕಟಿಂಗ್ ತೊಗೊಳ್ಳಿ. ಮೇಲೆ ಏನು ಹೂವು ಮೊಗ್ಗು ಬರ್ತಾ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಯಾಕಂತಂದರೆ ಅಲ್ಲಿ ಗ್ರೋತ್ ಹಾರ್ಮೋನ್ ಏನಿರುತ್ತಲ್ಲ ಗಿಡದ್ದು, ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಕೆಳಗಡೆ ತುಂಬ ಹಾರ್ಡಾಗಿರುವಂಥ ಕಟಿಂಗ್ ತೊಗೊಂಡ್ರೆ ಆ ಕಟಿಂಗ್ ಚಿಗುರು ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಹಾಗಾಗಿ ನಾನಿಲ್ಲಿ ಮೇಲ್ಗಡೆ ಟಿಪ್ ಇರುತ್ತಲ್ಲ ಅದರ ಕಟಿಂಗನ್ನೇ ತೊಗೊಳ್ತಾ ಇದ್ದೀನಿ. ಅಂತಂದರೆ ಚಿಗುರು ಮೊಗ್ಗು ಇರುವಂಥ ಕಟಿಂಗನ್ನು ತೊಗೊಳ್ತಾ ಇದ್ದೀನಿ. ತೊಗೊಂಡ ನಂತರ ಆ ಕಟಿಂಗನ್ನು ಹೇಗೆ ನಾವು ಕಟಿಂಗ್ ನೆಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ 3 ಕಟಿಂಗ್ಸನ್ನು ತೊಗೊಂಡಿನಿ. ಇನ್ನೂ ಹಲವಾರು ಕಟಿಂಗ್ಸ್ ಇದೆ ನನ್ನ ಹತ್ರ. ಅದನ್ನು ಮುಂದೆ ನೆಡೋದನ್ನು ಕೂಡ ತೋರಿಸ್ತೀನಿ. ಕಟಿಂಗ್ ಸೆಲೆಕ್ಟ್ ಆದ ನಂತರ ಅದರಲ್ಲಿರುವಂಥ ಒಂದು 70 to 80% ಎಲೆಗಳನ್ನು ರಿಮೂವ್ ಮಾಡಿ. ಇದು ಸೈಜ್ ಎಷ್ಟಿರಬೇಕು ಅಂತಂದರೆ, ಒಂದು ಪೆನ್ಸಿಲ್ ಗಾತ್ರದ ಹೈಟ್ ಆಗುವ ಪೆನ್ಸಿಲ್ ಗಾತ್ರದಷ್ಟೇ ದಪ್ಪ ಇರಬೇಕು. ಅದಕ್ಕೆ ಸಾಯಿಲ್ ಹೇಗಿರಬೇಕು ಅಂತಂದರೆ, ನಾರ್ಮಲ್ ಗಾರ್ಡನ್ ಸಾಯಿಲ್ ಎಲ್ಲ ಈಕ್ವಲ್ ಪ್ರಮಾಣದಲ್ಲಿ ತೊಗೊಳ್ಳಿ. ಒಂದು ಕಪ್ ಅಥವಾ ಒಂದು ಬೌಲ್ ಏನಾದರೂ ತೊಗೊಳ್ಳಿ. ನಾನಿಲ್ಲಿ ಒಂದು ತೆಂಗಿನ ಚಿಪ್ಪಿದೆಯಲ್ಲ, ಇದರ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ಅದೇ ಅಳತೆಯಲ್ಲಿ ಮರಳನ್ನು ತೊಗೊಳ್ತಾ ಇದ್ದೀನಿ. ಅದೇ ಅಳತೆಯಲ್ಲಿ ಕಾಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ. ಇದು ಮಣ್ಣನ್ನು ಲೈಟ್ ವೇಟ್ ಮಾಡುತ್ತೆ, ಜೊತೆಗೆ ಕಟಿಂಗ್ಸ್ನಲ್ಲಿ ಬೇರು ಬಂದ ತಕ್ಷಣ ಅದಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಅದೇ ಅಳತೆಯಲ್ಲಿ ಇಲ್ಲಿ ಕೋಕೋ ಪೀಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೈಸ್ ಹಸ್ಕಿದ್ರೆ ಅದನ್ನು ಕೂಡ ತೊಗೊಳ್ಬೋದು. ಒಂದು 4 ಚಮಚದಷ್ಟು ಬೇವಿನ ಹಿಂಡಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ 2 ವಸ್ತುಗಳನ್ನು ಆ್ಯಡ್ ಮಾಡೋದಿದೆ. ಮೊದಲು ಈ 5 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಣ್ಣು ಲೈಟ್ ವೆಯ್ಟ್ ಆಗಿರಬೇಕು. ನೀರಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಬಾರ್ದು. ಯಾಕಂತಂದರೆ ನಾವು ಮಳೆಗಾಲದಲ್ಲಿ ಕಟ್ಟಿಂಗನ್ನು ಹಾಕ್ತಾ ಇದ್ವಿ. ಸೊ ಹಾಗಾಗಿ ವೆಲ್ ಡ್ರೈನ್ಡ್ ಸಾಯಿಲನ್ನು ತೊಗೊಳ್ಬೇಕು. ಎರಡನೇ ಟಿಪ್ ಏನು ಅಂತಂದರೆ, ಕಟ್ಟಿಂಗ್ ನೆಡೋದಕ್ಕೆ ನಾವಿಲ್ಲಿ ನ್ಯಾಚುರಲ್ ರೂಟಿಂಗ್ ಹಾರ್ಮೋನನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಲವಾರು ರೂಟಿಂಗ್ ಹಾರ್ಮೋನ್ ಪೌಡರ್ ಕೂಡ ಸಿಗುತ್ತೆ. ಆದರೆ ನಾನಿಲ್ಲಿ ಯಾವುದೇ ರೀತಿಯ ರೂಟಿಂಗ್ ಹಾರ್ಮೋನ್ ಬಳಸ್ತಾ ಇಲ್ಲ. ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಎಲೆಯನ್ನು ತೊಗೊಳ್ತಾ ಇದ್ದೀನಿ. ದಪ್ಪನಾಗಿರುವಂಥ ಎಲೆಯನ್ನು ತೊಗೊಂಡು ಮೇಲ್ಗಡೆ ಇರುವಂಥ ಒಂದು ಭಾಗದ ಸಿಪ್ಪೆಯನ್ನು ರಿಮೂವ್ ಮಾಡಿ, ಈ ರೀತಿ ಒಂದು ಏನು ಹೆರೆಮಣೆ ಇರುತ್ತಲ್ಲ, ನಾವು ಕೊಬ್ಬರಿ ಎಲ್ಲ ತುರಿತೀವಿ, ಅದರಲ್ಲಿ ಏನು ಮಾಡಿ ಜೆಲ್ಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಬೇಡ, ಈ ರೀತಿ ಗ್ರೇಟರ್ನಿಂದಾನೇ ಏನು ಮಾಡಿ ಆ ಜೆಲ್ಲನ್ನು ತಗೊಂಡ್ಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ ದಪ್ಪನಾಗಿರುವಂಥ ಜೆಲ್ ಸಿಗುತ್ತೆ. ನಾವು ಮಿಕ್ಸಿಯಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ನೀರಾಗಿ ಹೋಗಿಬಿಡುತ್ತೆ, ಲಿಕ್ವಿಡ್ ಆಗಿ ಹೋಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಕಟ್ಟಿಂಗ್ ಮೇಲೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ದಾಲ್ಚಿನ್ನಿ ಚಕ್ಕೆ ಪೌಡ್ರ್ ಅಥವಾ ಸಿನಮನ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಅಷ್ಟು ಬೇಗ ಮಿಕ್ಸ್ ಆಗಲ್ಲ, ಯಾಕಂತಂದರೆ ಅದು ಜೆಲ್, ಇದು ಪೌಡ್ರ್. ಸೊ ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಬೀಟ್ ಮಾಡೋಣ. ಆವಾಗ ಏನಾಗುತ್ತೆ, ಒಂದು ಹಂತದವರೆಗೆ ಏನಾಗುತ್ತೆ, ಈ ಜೆಲ್ ಏನಾಗುತ್ತೆ ಮಿಕ್ಸ್ ಆಗುತ್ತೆ. ಮೂರನೇದು ಬಂದು ಜೇನುತುಪ್ಪ. ಇದು ಕೂಡ ಒಂದು ಒಳ್ಳೆಯ ಆರ್ಗ್ಯಾನಿಕ್ ರೂಟಿಂಗ್ ಹಾರ್ಮೋನ್ ಅಂತಲೇ ಹೇಳ್ಬೋದು. ನಿಮ್ಗೆ ಅನಿಸ್ಬೋದು ಇದರಲ್ಲಿ ಇರುವೆಗಳು ಬರುತ್ತಂತ. ಹಾಗೇನೂ ಇಲ್ಲ. ಇದು ಕೇವಲ ಒಂದು ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಬೇರುಗಳು ಚೆನ್ನಾಗಿ ಬೇಗ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾರ್ಯಾರಿಗೆ ಜೇನುತುಪ್ಪವನ್ನು ಬಳಸಿ ಕಟ್ಟಿಂಗ್ ಹಾಕ್ಬೋದು ಅನ್ನೋದು ಗೊತ್ತಿದೆ ಅನ್ನೋರು ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ನೆಟ್ಟಿದ್ದೀರಾ ಅನ್ನೋರು ಕೂಡ ಕಮೆಂಟಲ್ಲಿ ನನಗೆ ತಿಳಿಸಿ. ನೋಡಿ, ನಾನಿಲ್ಲಿ ಒಂದು 4-5 ಡಿಸ್ಪೋಸಲ್ ಕಪ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ 4-5 ಡ್ರೈನೇಜ್ ಹೋಲ್ ಕೂಡ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತೆಳುವಾಗಿರುವಂಥ ಪೇಪರ್ ಅಥವಾ ಕಾರ್ಡ್ಬೋರ್ಡ್, ತೆಳು ಪದಾರ್ಥವನ್ನು ಹಾಕಿ ಡ್ರೈನೇಜ್ ಹೋಲನ್ನು ಕವರ್ ಮಾಡೋಣ. ನೀರು ಮಾತ್ರ ಡ್ರೈನ್ ಔಟ್ ಆಗಬೇಕು, ಮಣ್ಣು ಅದರಲ್ಲಿ ಡ್ರೈನ್ ಔಟ್ ಆಗಬಾರ್ದು. ಆಮೇಲೆ ಮಿಕ್ಸ್ ಮಾಡಿರುವಂಥ ಸಾಯಿಲ್ ಮಿಕ್ಸರನ್ನು ಅದರಲ್ಲಿ ನಾವು ಫಿಲಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬರುವಂಥದ್ದು, ನೀವು ಇವಾಗ ಕಟ್ಟಿಂಗ್ ನೆಡ್ತಾ ಇದ್ದೀರಾ ಅಂತಂದರೆ ಇನ್ನೊಂದು ಏನು ಗಮನಿಸಬೇಕು ಅಂತಂದರೆ, ನೀವು ಯಾವುದೇ ಗಿಡದ ಕಟ್ಟಿಂಗನ್ನು ಹಾಕ್ತಾ ಇದ್ದೀರಾ ಅಂತಂದರೆ ಈ ಒಂದು ಮಣ್ಣಿನ ಮಿಶ್ರಣವನ್ನು ತೊಗೊಳ್ಬೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಕಂಪೋಸ್ಟ್ ಹಾಕುವಂಥ ಉದ್ದೇಶ ಏನು ಅಂತಂದರೆ, ನೀವು ಕೇಳ್ಬೋದು ಕಂಪೋಸ್ಟ್ ಯಾಕೆ ಹಾಕಬೇಕು, ಅದರಲ್ಲಿ ಬೇರುಗಳೇ ಇಲ್ವಲ್ಲ ಅಂತ. ಬೇರುಗಳು ಇಲ್ಲ, ಓಕೆ, ಆದರೆ ಮಳೆ ನೀರಿನ ಜೊತೆ ಆ ಕಂಪೋಸ್ಟ್ ಮಿಕ್ಸ್ ಆದಾಗ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗುತ್ತೆ, ಮಣ್ಣು ಹಗುರ ಆಗುತ್ತೆ. ಒಂದು ಸ್ವಲ್ಪ ಮೊಳಕೆ ಹೊಡೆದ್ರೂ ಕೂಡ ಬೇರುಗಳು ತುಂಬ ಬೇಗ ಏನಾಗುತ್ತೆ, ಆ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಆ ಕಾಂಪೋಸ್ಟ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಆಮೇಲೆ ಇದರಲ್ಲಿ 1 ಚಮಚದಷ್ಟು ದಾಲ್ಚಿನ್ನಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದು ರೂಟಿಂಗ್ ಹಾರ್ಮೋನ್ ಜೊತೆ ಫಂಗಸ್ ಆಗೋದಕ್ಕೆ ಬಿಡೋದಿಲ್ಲ. ಗಿಡದ ಮಣ್ಣಿನಲ್ಲಿ ಯಾವುದೇ ರೀತಿ ಕೀಟಗಳು ಬರೋದಕ್ಕೆ ಅನುಕೂಲ ಆಗಲ್ಲ, ಅಂತಂದರೆ ಬರದೇ ಇರುವಂತೆ ತಡೆಯುತ್ತೆ. ಜೊತೆಗೆ ಇವಾಗ ಶಂಕುಹುಳುಗಳ ಕಾಟ ತುಂಬ ಇರುತ್ತಲ್ಲ, ಅದು ಕೂಡ ಇದರಿಂದ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ನೋಡಿ, ಗ್ಲಾಸ್ಗಳಲ್ಲಿ ನಾನು ಈ ಸಾಯಿಲ್ ಮಿಕ್ಸ್ಚರನ್ನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು, ನೀವು ಕಟ್ಟಿಂಗ್ ಬೆಳೆಸ್ತಾ ಇದ್ದೀರಾ ಅಂತಂದರೆ ಈ ಪಾಟಲ್ಲಿ ಮಣ್ಣು ಫಿಲ್ ಮಾಡ್ತೀವಲ್ಲ, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಕಟ್ಟಿಂಗ್ ಅಲ್ಲಾಡಬಾರ್ದು. ಕಟ್ಟಿಂಗ್ ನಾವು ನೆಟ್ಟು ಒಂದು ರೀತಿ ಅದು ಸೆಟ್ ಆಯಿತು ಒಂದು ಸಲ ಅಂತಂದರೆ, ಅದನ್ನು ಅಲುಗಾಡಿಸಿದ್ರೆ ಅಥವಾ ಅದೇನಾದರೂ ಗಾಳಿಗೆ ಅದಕ್ಕೆ ಅಲುಗಾಡ್ತು ಅಂತಂದರೆ ಅದರಲ್ಲಿ ಬೇರುಗಳು ಬರಲ್ಲ, ಬಂದಿದ್ರೂ ಕೂಡ ಆ ಕಟ್ಟಿಂಗ್ ಸಕ್ಸಸ್ ಆಗಲ್ಲ. ಸೊ ನೆಕ್ಸ್ಟ್ ಬರುವಂಥ ಪಾಯಿಂಟ್ ಏನು ಅಂತಂದರೆ, ಇದೇನು ಪೇಸ್ಟ್ ಮಾಡಿದ್ವಲ್ಲ ಅಲೋವೆರಾ ಜೆಲ್ ಹಾಗೂ ದಾಲ್ಚಿನ್ನಿ ಚಕ್ಕೆ ಪೌಡ್ರನ್ನು, ಇದನ್ನು ಏನು ಮಣ್ಣಿನಲ್ಲಿ ನಾವು ಪೋಕ್ ಮಾಡ್ತೀವಲ್ಲ, ಚುಚ್ತೀವಲ್ಲ, ಕಡ್ಡಿ ಕೆಳಭಾಗಕ್ಕೆ ಚೆನ್ನಾಗಿ ಅದನ್ನು ಅಪ್ಲೈ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಗಾಢವಾಗಿ ಆ ಪೇಸ್ಟನ್ನು ಅಪ್ಲೈ ಮಾಡಿ. ಇದರಿಂದ ಆ ಬೇರು ಏನಾಗುತ್ತೆ, ಆ ಕಡ್ಡಿಯ ಕೆಳಗಡೆ ಏನು ಬೇರು ಬರುವಂಥ ನೋಡ್ಸ್ ಇರುತ್ತಲ್ಲ, ಅವು ತುಂಬ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಬೇರುಗಳು ಕೂಡ ತುಂಬ ಬೇಗ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಕಡ್ಡಿ ಕೊಳೆಯಲ್ಲ, ಫಂಗಸ್ ಬರಲ್ಲ, ಯಾವುದೇ ರೀತಿಯ ಕೀಟಬಾಧೆಗಳು ಕೂಡ ಅದರಲ್ಲಿ ಆಗಲ್ಲ, ರೂಟ್ ರಾಟ್ ಕೂಡ ಆಗಲ್ಲ. ಒಂದು ವೇಳೆ ಬೇರು ಬಂತು, ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಬೇರು ಬರುತ್ತೆ, ಆದರೆ ಸ್ವಲ್ಪ ದಿನಕ್ಕೆ ಚಿಗುರು ಬಂದು ಆಮೇಲೆ ಒಣಗೋಗುತ್ತೆ. ತುಂಬ ಜನರ ಕಮೆಂಟ್ಸ್ ಬರ್ತಾ ಇದೆ, ಕಟ್ಟಿಂಗ್ ಹಾಕಿರ್ತೀವಿ, ಸ್ವಲ್ಪ ದಿನಕ್ಕೆ ಕೊಳ್ತೋಗುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಮೆಥಡನ್ನು ನೀವು ಅನುಸರಿಸಲೇಬೇಕು. ಇದು ಮುಖ್ಯವಾದಂಥ ಒಂದು ಟಿಪ್ ಅಂತಲೇ ಹೇಳ್ಬೋದು. ಆಮೇಲೆ ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಆ ಮಣ್ಣನ್ನು ಪ್ರೆಸ್ ಮಾಡಿ, ಕಟ್ಟಿಂಗ್ ಅಲ್ಲಾಡದೇ ಇರೋ ರೀತಿ ಅದನ್ನು ಪ್ರೆಸ್ ಮಾಡಿದ ನಂತರ ಮತ್ತೆ ಅಲ್ಲಿ ಖಾಲಿ ಉಳಿದಿರುವಂಥ ಜಾಗದಲ್ಲಿ ಏನು ಮಾಡ್ಬೋದು, ನೀವು ಮಣ್ಣನ್ನು ಫಿಲಪ್ ಮಾಡಿ ಇಟ್ಕೊಳ್ಬೋದು. ಇದರಿಂದ ನಾವು ಮತ್ತೆ ನೀರನ್ನು ಹಾಕಿದಾಗ ಸೆಟಲ್ ಡೌನ್ ಆಗಲ್ಲ. ನೀವು ಕಟ್ಟಿಂಗ್ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ನೀರು ಹಾಕಿ ಮತ್ತೆ ಆ ಮಣ್ಣು ಕೆಳಗಡೆ ಹೋಯಿತು, ನೀವು ಚೆನ್ನಾಗಿ ಪ್ರೆಸ್ ಮಾಡಿಲ್ಲ ಅಂತಂದರೆ, ಗಾಳಿ ಚೀಲಗಳು ಅಥವಾ ಏರ್ ಪಾಕೆಟ್ಸಲ್ಲಿ ಉಂಟಾಯಿತು ಅಂತಂದರೆ ಡೈರೆಕ್ಟಾಗಿ ಗಾಳಿ ಆ ಕಟ್ಟಿಂಗ್ಗೆ ಹತ್ತಿತು ಅಥವಾ ತಲುಪ್ತು ಅಂತಂದರೆ ಆ ಕಟ್ಟಿಂಗು ಚೆನ್ನಾಗಿ ಬೆಳೆಯಲ್ಲ. ಹಾಗಾಗಿ ಮಣ್ಣು ಗಟ್ಟಿಯಾಗಿ ಕೂತ್ಕೊಳ್ಬೇಕು. ಹಾಗಂತ ಕಲ್ಲಾಗಬಾರ್ದು, ಬೇರು ಅಲುಗಾಡದೇ ಇರೋ ರೀತಿ ಇರಬೇಕು ಅಷ್ಟೇ. ಹಾಗಾಗಿ ನಾವಿಲ್ಲಿ ಲೈಟ್ ಲೂಸ್ ಆಗಿರುವಂಥ ವೆಲ್ ಡ್ರೈನ್ ಸಾಯಿಲನ್ನೇ ರೆಡಿ ಮಾಡ್ಕೊಂಡಿರೋದು. ನೋಡಿ, ನಾನು ಈ 3 ಕಪ್ನಲ್ಲಿ ಕಟ್ಟಿಂಗನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ನೀರು ಕೂಡ ನಾರ್ಮಲ್ ನೀರನ್ನು ಹಾಕ್ತಾಯಿಲ್ಲ. ಅದಕ್ಕೆ ಯಾವ ನೀರನ್ನು ಹಾಕ್ತೀನಿ ಅನ್ನೋದನ್ನು ಕೂಡ ಮುಂದೆ ತೋರಿಸ್ತೀನಿ. ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ.
ನೆಕ್ಸ್ಟ್ ನೋಡಿ ನಾನಿಲ್ಲಿ ಹಲವಾರು ಗಿಡಗಳ ಕಟ್ಟಿಂಗನ್ನು ತೊಗೊಂಡಿದ್ದೀನಿ. ಆ ಯಾವ ಗಿಡದ ಕಟ್ಟಿಂಗನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಇಲ್ಲಿ ಸ್ಕ್ರೀನಲ್ಲಿ ಸೈಡಲ್ಲಿ ತೋರಿಸ್ತೀನಿ. ಯಾರಿಗೂ ಡೌಟೇ ಬೇಡ. ಯಾಕಂತಂದರೆ ಹೈಬ್ರಿಡ್ ದಾಸವಾಳದ ಗಿಡದ ಕಟ್ಟಿಂಗ್ ಕೂಡ ತುಂಬ ಈಸಿಯಾಗಿ ನಾವು ಇವಾಗ ಬೆಳೆಸ್ಕೊಳ್ಬೋದು. ನೆಕ್ಸ್ಟ್ ನೀವು ಎಲ್ಲೋ ಜರ್ನಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದೋ ಮನೆಗೆ ಹೋಗಿರ್ತೀರಾ, ಆವಾಗ ನಿಮಗೆ ಯಾವುದೋ ಒಂದು ದಾಸವಾಳ ಗಿಡದ ಕಟ್ಟಿಂಗ್ ಇಷ್ಟ ಆಯಿತು ಅಂತಂದರೆ ನೀವು ಹಾಗೆ ಆ ಕಟ್ಟಿಂಗನ್ನು ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಬರ್ತೀರಾ. ಆ ರೀತಿ ಮಾಡಬೇಡಿ. ಈ ರೀತಿ ಎಲೋವೆರಾ ಒಂದು ಎಲೆಯನ್ನು ತೊಗೊಳ್ಳಿ. ಅವ್ರ ಹತ್ರ ಗಿಡ ಇರುತ್ತೆ ಅಂತಂದರೆ ಎಲೋವೆರಾ ಕೂಡ ಇರುತ್ತೆ. ಒಂದು ವೇಳೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ರ ಒಂದು ವೇಳೆ ಎಲೋವೆರಾ ಗಿಡ ಇದೆ ಅಂತಂದರೆ ಒಂದು ಎಲೆಯನ್ನು ಕಟ್ ಮಾಡಿ ತೊಗೊಂಡೋಗಿ. ಅದರಲ್ಲಿ ನೀವೇನು ಮಾಡ್ಬೋದು, ಈ ಕಟ್ಟಿಂಗ್ಸ್ಗಳನ್ನು ಈ ರೀತಿ ಚುಚ್ಚಿ ಒಂದು ಕವರಲ್ಲಿ ಇಟ್ಕೊಂಡು ಬಂದರೆ ಆ ಕಟ್ಟಿಂಗ್ ಸಕ್ಸಸ್ ಆಗುವಂತಹ ಸಾಧ್ಯತೆ 100 ಅಲ್ಲ 200% ಇರುತ್ತೆ. ಕಟ್ಟಿಂಗನ್ನಲ್ಲಿ ತೇವಾಂಶ ಉಳ್ಕೊಳ್ಳುತ್ತೆ. ಅಲ್ಲಿ ರೂಟಿಂಗ್ ಹಾರ್ಮೋನ್ ಅದರಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ನೀವು ಬಂದು ನೆಟ್ಟ ತಕ್ಷಣ ಇಮಿಡಿಯೇಟಾಗಿ ಆ ಕಟ್ಟಿಂಗ್ ಏನು ಮಾಡುತ್ತೆ, ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ನೋಡಿ, ಇನ್ನುಳಿದಿರುವಂಥ ಕಪ್ನಲ್ಲೂ ಕೂಡ ನಾನಿಲ್ಲಿ ಕಟ್ಟಿಂಗನ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಜೇನುತುಪ್ಪವನ್ನು ಅಪ್ಲೈ ಮಾಡಿ ಕೂಡ ಕಟ್ಟಿಂಗ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಇಲ್ಲಿ ಯಾವ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನೋ ಆ ಗಿಡದಲ್ಲಿ ಏನು ಮಾಡ್ತಾಯಿದ್ದೀನಿ, ಕಟ್ಟಿಂಗನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಹತ್ರ ಡಿಸ್ಪೋಸೇಬಲ್ ಕಪ್ ಇಲ್ಲ, ಗ್ರೋ ಬ್ಯಾಗ್ ಇಲ್ಲ ಅಂತಂದರೆ ವೇಸ್ಟ್ ವಾಟರ್ ಬಾಟಲಲ್ಲಿ ಹಾಕ್ಬೋದು. ಇಲ್ಲ ಅಂತಂದರೆ ಇದೇ ರೀತಿ ನಿಮ್ಮ ಹತ್ರ ಏನು ದೊಡ್ಡ ಗಿಡಗಳಿರುತ್ತಲ್ಲ ಅದರಲ್ಲೂ ಕೂಡ ಸೈಡಲ್ಲಿ ಏನು ಮಾಡ್ಬೋದು, ಕಟ್ಟಿಂಗ್ಸನ್ನು ಹಾಕ್ಬೋದು. ಆಮೇಲೆ ಅದರಲ್ಲಿ ಚಿಗುರು ಬಂದ ನಂತರ ನೀವೇನು ಮಾಡ್ಬೋದು, ಅದನ್ನು ಬೇರೆ ಒಂದು ಪಾಟಲ್ಲಿ ಶಿಫ್ಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನು ಇದರಲ್ಲಿ ಒಂದು ಝೆಡ್ ಪ್ಲಾಂಟ್ ಕಟ್ಟಿಂಗ್ ಹಾಕಿದ್ದೆ. ಅದರಲ್ಲಿ ಮತ್ತೆ ನಾನೇನು ಮಾಡ್ತಾಯಿದ್ದೀನಿ, ಈ 3 ಕಟ್ಟಿಂಗ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಮಳೆಗಾಲದಲ್ಲಿ ಅದು ಹೇಗೆ ಇರಲಿ ಕಟ್ಟಿಂಗ್ಸ್ ಖಂಡಿತ ಗ್ರೋ ಆಗುತ್ತೆ. ಆ ನಂತರ ಇಲ್ಲಿ ನಾವು ನೀರು ಹಾಕಬೇಕಲ್ವಾ ಕಟ್ಟಿಂಗ್ ನೆಟ್ ನಂತರ, ಅದಕ್ಕೆ ನಾನಿಲ್ಲಿ ದಾಲ್ಚಿನ್ನಿ ಚಕ್ಕೆ ಪೌಡ್ರ್ ಹಾಗೂ ಎಲೋವೆರಾ ಜೆಲ್ ಏನಿತ್ತಲ್ಲ ಅದರ ಪೇಸ್ಟನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿಯಲ್ಲಿ ಆ್ಯಂಟಿಫಂಗಲ್ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಗಿಡದ ಮಣ್ಣಿನಲ್ಲಿ ಫಂಗಸ್ ಬರಲ್ಲ, ಬೇರುಗಳು ಚೆನ್ನಾಗಿ ಆರೋಗ್ಯಕರವಾಗಿ ಬರೋದಕ್ಕೆ ಈ ಅರಿಶಿಣದ ಪೌಡ್ರ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಒಂದು ಪ್ಲೇಟ್ನಲ್ಲಿ ನಾನು ಎಲ್ಲ ಕಟ್ಟಿಂಗ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ನೀವೆಲ್ಲ ಕೇಳ್ಬೋದು, ಮೊಗ್ಗುಗಳೆಲ್ಲ ಹಾಗೆ ಇದೆಯಲ್ಲ, ನಾನು ಆವಾಗಲೇ ಫಸ್ಟಲ್ಲಿ ಒಂದು ಗಿಡ ತೋರಿಸಿದ್ನಲ್ಲ ಅದನ್ನು ಕೂಡ ಇದೇ ರೀತಿ ಟಿಪ್ಪಿಂದ ಕಟ್ ಮಾಡಿಕೊಂಡು ತೊಗೊಂಡಿದ್ದೆ. ಮೇಲೆ ಏನು ಚಿಗುರು ಇರುತ್ತಲ್ಲ ಅದರ ಕಟ್ಟಿಂಗನ್ನೇ ಹಾಕಿದ್ದೆ. ಅದರಲ್ಲಿ ಕಟ್ಟಿಂಗ್ ಹಾಕಿ ಒಂದು ವಾರಕ್ಕೆ ಆ ಏನು ಮೊಗ್ಗಿತ್ತಲ್ಲ ಅದು ಅರಳಿದೆ. ಅಂದರೆ ಆ ಕಟ್ಟಿಂಗ್ನಲ್ಲಿ ಇನ್ನೂ ಜೀವ ಇದೆ, ಅದು ಗ್ರೋ ಆಗುತ್ತೆ ಅಂತ ನಮಗೆ ಕನ್ಫರ್ಮ್ ಆಗೋದು. ಹಾಗಾಗಿ ಮೊಗ್ಗಿದ್ರೆ ಕಟ್ ಮಾಡಬೇಡಿ. ಒಂದು ವೇಳೆ ಅದು ಒಣಗೋದಾದರೆ ಹೋಗುತ್ತೆ, ಇಲ್ಲ ಅಂತಂದರೆ ಅದು ಅರಳುತ್ತೆ ಕೂಡ. ಹಾಗಾಗಿ ಇಲ್ಲ ಅಂತಂದರೆ ನಿಮಗೆ ಭಯ ಇದ್ದರೆ, ಸಕ್ಸಸ್ ರೇಟ್ ಕಡಿಮೆ ಅಂತ ಏನಾದರೂ ಒಂದು ವೇಳೆ ಸಂಶಯ ಇದ್ದರೆ ನೀವು ಎಲ್ಲ ಎಲೆಗಳನ್ನು ಹಾಗೂ ಮೊಗ್ಗುಗಳನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡ್ಬೋದು. ನೋಡಿ, ನೀರು ಹಾಕಿದ ನಂತರ ಇನ್ನೊಮ್ಮೆ ನಾನು ಏನು ಮಾಡ್ತಾಯಿದ್ದೀನಿ, ಮಣ್ಣನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇನ್ನೇನಾದರೂ ಅದರಲ್ಲಿ ಏರ್ ಪಾಕೆಟ್ಸ್, ಗಾಳಿ ಚೀಲಗಳಿದ್ದರೆ ಅವು ಕೂಡ ಎಲ್ಲ ಹೊರಟೋಗಿ ಮಣ್ಣು ಚೆನ್ನಾಗಿ ಕೂತ್ಕೊಳ್ಳಿ, ಕಟ್ಟಿಂಗನ್ನು ಮಣ್ಣು ಚೆನ್ನಾಗಿ ಹೋಲ್ಡ್ ಮಾಡಿ ಹಿಡ್ಕೊಳ್ಳಿ ಅಂತ. ಆಮೇಲೆ ಚೆನ್ನಾಗಿ ಅದಕ್ಕೆ ಇವಾಗ ಫಸ್ಟ್ ಟೈಮ್ ನೀರು ಹಾಕ್ತಾ ಇದ್ದೀವಲ್ಲ, ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಬರೋವರೆಗೂ ನೀರನ್ನು ಹಾಕಿ. ಆ ನಂತರ ಮಣ್ಣು ಏನಾಗುತ್ತೆ, ಸ್ವಲ್ಪ ಒಣಗೋವರೆಗೂ ಒಂದು ವೇಳೆ ನೀವು ಒಳಗಡೆ ಇರ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಒಂದು ಮಾಯ್ಶ್ಚರ್ ಇಡಬೇಕು. ಕಂಪ್ಲೀಟಾಗಿ ಮಣ್ಣು ಒಣಗೋದಕ್ಕೂ ಬಿಡಬೇಡಿ, ಹಾಗಂತ ಅತಿಯಾಗಿ ನೀರು ಕೂಡ ಹಾಕಬೇಡಿ. ಇಲ್ಲ ಅಂತಂದರೆ ರೂಟ್ ರಾಟ್, ಕಟ್ಟಿಂಗ್ ಕೊಳೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟ್ ಬಂದು ಕಟ್ಟಿಂಗ್ಸ್ಗಳನ್ನು ಎಲ್ಲಿಡಬೇಕು, ಡೈರೆಕ್ಟ್ ಬಿಸಿಲಿನಲ್ಲಿ ಇಡಬೇಡಿ. ಮಳೆ ಇದ್ದರೆ ಸ್ಪ್ರೇ ಮಾಡೋ ರೀತಿ, ಈ ನೀರನ್ನು ಸ್ಪ್ರೇ ಮಾಡ್ತೀವಲ್ಲ ಎಲೆಗಳಿಗೆ, ಆ ರೀತಿ ಸ್ಪ್ರೇ ಆಗೋ ರೀತಿ ಮಳೆ ತಾಕಬೇಕು. ಆ ರೀತಿ ಇಡೀ ಡೈರೆಕ್ಟಾಗಿ ಮಳೆಯಲ್ಲಿ ಇಡಬೇಡಿ. ಒಂದು ವೇಳೆ ಅತಿಯಾಗಿ ಮಳೆ ಬಿದ್ದರೂ ಕೂಡ ಕಟ್ಟಿಂಗ್ ಕೊಳೆಯುತ್ತೆ. ಇಲ್ಲ ಅಂತಂದರೆ ಯಾವ ಗಿಡಗಳು ದೊಡ್ಡದಾಗಿ ಬೆಳೆದಿದೆ, ಪಾಟಲ್ಲಿರ್ಬೋದು, ನೆಲದಲ್ಲಿರ್ಬೋದು, ಆ ಗಿಡದ ಅಥವಾ ಆ ಪಾಟ್ನ ಕೆಳಗಡೆ ಈ ರೀತಿ ಕಾಂಡದ ಹತ್ರ ಇಟ್ಕೊಳ್ಳಿ. ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ಮಳೆ ಬಿದ್ದರೂ ಕೂಡ ಅದು ರಪ ಮೇಲೆ ಕಟ್ಟಿಂಗ್ ಮೇಲೆ ಬೀಳಲ್ಲ. ಇದರಿಂದ ಕಟ್ಟಿಂಗ್ಸ್ಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗಾಗಿ ಯಾವುದಾದ್ರೂ ಪಾಟ್ನ ಗಿಡದ ಕೆಳಗಡೆ ಇಲ್ಲ ಅಂತಂದರೆ ಡೈರೆಕ್ಟ್ ಮಳೆ ಬೀಳದೇ ಇರೋ ರೀತಿ ಏನು ಮಾಡಿ, ಸೆಮಿ ಶೇಡ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ಕಟ್ಟಿಂಗ್ನ ಬೆಳವಣಿಗೆಯನ್ನು ನೋಡ್ಕೊಂಡ್ಬಿಟ್ಟು ಒಂದು 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಈ ರೀತಿ ನೀವೇನು ಮಾಡ್ಬೋದು, ಬಿಸಿಲಿನಲ್ಲಿ ತೊಗೊಂಡು ಬರ್ಬೋದು. ಆಮೇಲೆ ಇದಕ್ಕೆ ರೆಗ್ಯುಲರ್ ಆಗಿ ಮಳೆ ಇಲ್ಲ ಅಂತಂದರೆ ನೀರನ್ನು ಸ್ಪ್ರೇ ಮಾಡಿ. ವಾರಕ್ಕೊಮ್ಮೆ ಇದಕ್ಕೂ ಕೂಡ ನೀಮ್ ಆಯಿಲ್ ಸ್ಪ್ರೇ ಮಾಡಿ. ಇದರಿಂದ ಕಟ್ಟಿಂಗ್ನಲ್ಲಿ ಯಾವುದೇ ರೀತಿಯ ಆಫಿಡ್ಸ್, ಮಿಲಿಬಗ್ಸ್ ಅಟ್ಯಾಕ್ ಆಗೋದು ತುಂಬಾ ಕಡಿಮೆ, ಅಂತಂದರೆ ಆಗೋದೇ ಇಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ. ನಿಮಗೆಲ್ಲ ಕಟ್ಟಿಂಗ್ಸ್ ಬೆಳೆಸೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ, ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಕಟ್ಟಿಂಗ್ಸ್ ಹಾಕಬೇಕಾದ್ರೆ ಆ ಗಿಡ ಆರೋಗ್ಯಕರವಾಗಿರಬೇಕು. ಆ ಕಟ್ಟಿಂಗ್ ಮೇಲೆ ಯಾವುದೇ ರೀತಿಯ ಕೀಟಗಳು, ಮಿಲಿಬಗ್ಸ್ ಇರಬಾರ್ದು. ಇಲ್ಲ ಅಂತಂದರೆ ಆ ಕಟ್ಟಿಂಗ್ ಖಂಡಿತ ಸಕ್ಸಸ್ ಆಗಲ್ಲ. ಯಾಕಂತಂದರೆ ಆ ಗಿಡದ ಏನು ರೂಟಿಂಗ್ ಟಿಶ್ಯೂ ಇರುತ್ತಲ್ಲ, ಕಟ್ಟಿಂಗ್ನ ಟಿಶ್ಯೂ, ಎಲೆಗಳ ಟಿಶ್ಯೂ, ಅಲ್ಲೆಲ್ಲ ಕೀಟಗಳು ಮನೆ ಮಾಡ್ಕೊಂಡಿರೋದ್ರಿಂದ
ಆ ಕಟಿಂಗ್ ಕೂಡ ವೀಕ್ ಆಗಿರುತ್ತೆ. ಆವಾಗ ನೀವು ಅಂಥ ಕಟಿಂಗನ್ನು ಸೆಲೆಕ್ಟ್ ಮಾಡಿ ನೆಟ್ಟು ಕಟಿಂಗ್ ಬರ್ತಾ ಇಲ್ಲ, ನೀವು ಹೇಳಿರುವಂಥ ಎಲ್ಲ ಸ್ಟೆಪ್ ಫಾಲೋ ಮಾಡಿದ್ವಿ ಆದರೂ ಕೂಡ ಕಟಿಂಗ್ ಬೆಳೀತಾ ಇಲ್ಲ ಅಂತಂದರೆ ಅದು ನನ್ನ ತಪ್ಪಲ್ಲ. ನೀವು ಕಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೇ ಆ ಹೆಲ್ದಿ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಕೂಡ ಕಟಿಂಗಿಂದ ಬೆಳೆದಿರುವಂಥ ಗಿಡ. ನೋಡಿ, ನರ್ಸರಿಯಿಂದ ತಂದಿರುವಂಥ ಗಿಡಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಅಷ್ಟು ಚೆನ್ನಾಗಿ ನಾನು ಹಾಕಿರುವಂಥ ಹೈಬ್ರಿಡ್ ದಾಸವಾಳದ ಗಿಡ ಬೆಳೆದಿದೆ. ಮೊಗ್ಗು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ರೂಟ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನಂದು ಸುಮಾರು 6ರಿಂದ 7 ತಿಂಗಳ ಗಿಡ. ಇವಾಗ ಆಲ್ರೆಡಿ ಒಂದು 10 ಇಂಚಷ್ಟು ಗಿಡ ಬೆಳೆದಿದೆ. ನೀವು ಕೂಡ ಈ ರೀತಿ ಗಿಡಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.